ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಈಗ ನಾನೇನು ಹೇಳಕ್ಕೆ ಬಂದಿದ್ದೀನಿ ಅಂದರೆ, ನಮ್ಮ ರಾಜ್ಯ ಸರ್ಕಾರದಲ್ಲಿ ಸಾರಿಗೆ ನೌಕರರು ಮುಷ್ಕರ ಮಾಡ್ತಾಯಿದ್ದಾರೆ. ಸಾರಿಗೆ ನೌಕರರ ಮುಷ್ಕರ, 38 ತಿಂಗಳ ಸಂಬಳ ಬಂದಿಲ್ಲ ಅಂತ. ಸಂಬಳ ಕೊಡೋಕ್ಕಾಗದಿದ್ದ ಸರ್ಕಾರ ಇದು. ಮುಷ್ಕರ ಆಗ್ತಾಯಿದೆ. ಆದರೆ ಯಾರು ಅವ್ರ ಹತ್ರ ಹೋಗಿ ಮುಷ್ಕರನಿಗ ಭೇಟಿ ಮಾಡಿಲ್ಲ, ಯಾವ ಮಂತ್ರಿನೂ ಕೂಡ. ಅಂದರೆ ಯಾರು, ರಾಮಲಿಂಗಾರೆಡ್ಡಿ ಮಂತ್ರಿ. ಅದಕ್ಕೆ ಅದನ್ನು ಅವ್ರನ್ನ ಇನ್ನೂ ಮಾತಾಡಿಸಿಲ್ಲ. ಅವ್ರು ಹೇಳ್ತಾ ಇದ್ದಾರೆ, ಹಿಂಗೆ ಏನಾದ್ರೂ ನಮ್ಮನ್ನೀಗ ಭೇಟಿಯಾಗಿ ಮಾತಾಡದೆ ಇದನ್ನು ಮಾಡಿದ್ರೆ ಮುಂದಿನ ಕ್ರಮ ನಾವು ಬೇರೆ ರೀತಿ ಉಗ್ರ ಹೋರಾಟ ಮಾಡಬೇಕಾಗತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆದರೆ ಯಾವನು ಉಗ್ರ ಹೋರಾಟಕ್ಕೂ ಹೆದರ್ತಾ ಇಲ್ಲ, ಯಾವುದಕ್ಕೂ ಹೆದರ್ತಾ ಇಲ್ಲ. ಇದು ಈ ಥರದ ಒಂದು ಸಮಸ್ಯೆ ಆಯಿತು. ಎರಡನೇದು, ರಾಜ್ಯದಲ್ಲಿ ಮುಷ್ಕರ ಆದರೆ ಜನರಿಗೆ ಎಷ್ಟು ತೊಂದರೆ ಆಗುತ್ತೆ ಅಂತ ಗೊತ್ತಿಲ್ಲ. ನಾಳೆ ಒಂದು ವೇಳೆ ಅವರೇನಾದ್ರು ಬಸ್ ಚಾಲನೆ ಮಾಡದೆ ನಿಲ್ಲಿಸ್ಬಿಟ್ರೆ ಎಲ್ಲ ಕಾರ್ಮಿಕರಿಗೂ ಕೆಲಸಕ್ಕೆ ಹೋಗೋಕ್ಕೆ ತೊಂದರೆ ಆಗುತ್ತೆ. ಲೇಡೀಸ್ಗಂತೂ ಸಿಕ್ಕಾಬಿಟ್ಟೆ. ಎಲ್ಲ ಗಾರ್ಮೆಂಟ್ಸು ಹಾಳು ಮೂಳು ಅಂತ ಹೋಯ್ತಾ ಇರ್ತಾರೆ ಕೆಲಸಕ್ಕೆ, ಅವ್ರಿಗೇನೂ ಸಿಕ್ಕಲ್ಲ. ಸಂಬಳನೇ ಎಲ್ಲರಿಗೂ ಒಂದಿನ ಕಟ್ಟಾಗ್ಬಿಡುತ್ತೆ ಸ್ಟ್ರೈಕ್ ಮಾಡಿ ಬಸ್ ಏನಾದ್ರು ತಡೆದ್ರೆ. ಅದಕ್ಕೆ ಸರ್ಕಾರ ಮುಂದಾಗಿ ಈಗಲೇ ಹೋಗಿ ಮಾತುಕತೆ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ಎರಡನೇದು, ಸಿದ್ದರಾಮಯ್ಯನ ಮತ್ತು ಇವರು ಡಿ ಕೆ ಶಿವಕುಮಾರ್ ಕದನ. ಡಿ ಕೆ ಶಿವಕುಮಾರ್ ಆ್ಯಂಡ್ ಸಿದ್ದರಾಮಯ್ಯ ಅವರ ಕದನ ಎಲ್ಲಿವರೆಗೆ ಬಂತು ಅಂದರೆ, ಈಗ ಅವರವ್ರ ಮನೆಯಲ್ಲೇ ಇದ್ದಾರೆ. ಆದರೆ ಮಾತ್ರ ಕದನ ಮಾತ್ರ ಮುಂದಕ್ಕೆ ಹೋಗ್ಬಿಟ್ಟಿದೆ. ಮುಂದಕ್ಕೆ ಎಲ್ಲಿ ಹೋಗಿದೆ ಹಂಗಂದರೆ, ಸಿದ್ದರಾಮಯ್ಯವರ ಸಹಪಾಠಿಗಳೆಲ್ಲ ಫಾರಿನ್ ಟ್ರಿಪ್ ಹೊಡಿತಾ ಇದ್ದಾರೆ. ಫಾರಿನ್ ಟ್ರಿಪ್ ಇದು ಒಂಥರ ಗುಂಪುಗಾರಿಕೆನೇ. ಎಲ್ಲಿ ಗುಂಪುಗಾರಿಕೆ ನಡೀತದೋ ಅಲ್ಲಿ ಸರ್ಕಾರ ಹಾಳಾಗತ್ತೆ, ಬಿದ್ದೋಗುತ್ತೆ. ಮುಂದಿನ ಸತಿಗೆ ಅದು ಕಾಂಗ್ರೆಸ್ಸು ಅಧಿಕಾರಕ್ಕೆ ಬರಲ್ಲ. ಇದು ಅವರು ನೆನಪಲ್ಲೇ ಇಟ್ಕೊಂಡಿಲ್ಲ. ಸರ್ಕಾರದ ಶಾಸಕರೆಲ್ಲ ಇದಕ್ಕೋದ್ಮೇಲೆ ಏನೋ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲ್ಯಾಂಡ್ ಟ್ರಿಪ್ಪಲ್ಲಿ ಮೋಜು ಮಸ್ತಿ ಎಲ್ಲ ಇರ್ತದೆ, ಚೆನ್ನಾಗಿ ಜಾಲಿಯಾಗಿ ರೌಂಡ್ ಹಾಕ್ಕೊಂಡು ಬರ್ತಾರೆ. ಆದರೆ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರದ ಅಧ್ಯಕ್ಷರಿಗೆ, ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರಿಗೆ ನ್ಯೂಸ್ ಕೊಟ್ಟಿಲ್ಲ ಅಂತೆ. ಮುಖ್ಯಮಂತ್ರಿಗೂ ನ್ಯೂಸ್ ಕೊಟ್ಟಿಲ್ಲ ಅಂತೆ. ಅವರೇ ಹೋಗ್ಬಿಟ್ಟವ್ರೆ ಅಂತ ಸುಳ್ಳು ಮಾತು. ಸುಳ್ಳು ರಾಮಯ್ಯ, ಸುಳ್ಳು ಡಿ ಕೆ ಶಿವಕುಮಾರ್. ಹೋಗೋರು ಸುಮ್ಮನೆ ಹೋಗುವಾಗ ಅಧ್ಯಕ್ಷರಿಗೂ ಒಂದು ಲೆಟ್ರ್ ಕೊಡ್ತಾರೆ. ಮತ್ತು ಸಿದ್ದರಾಮಯ್ಯವ್ರಿಗೂ ಒಂದು ಮಾತು ಹೇಳ್ತಾರೆ. ಕೊನೆ ಪಕ್ಷ ಪತ್ರ ಕೊಡಲಿಲ್ಲ ಅಂತಾರೆ, ಬಾಯಲ್ಲಾದರೂ ಹೇಳ್ತಾರಲ್ವಾ, ಇದು ಇಲ್ಲ ನನಗೇನು ಗೊತ್ತೇ ಇಲ್ಲ ಅಂತ ಡಿ ಕೆ ಶಿವಕುಮಾರ್ ಡವ್ ಹೊಡಿತಾ ಇದ್ದಾರೆ. ಈ ಡಿ ಕೆ ಶಿವಕುಮಾರ್ ಡವ್ಗೆ ಎಷ್ಟು ಜನ ಮೆಚ್ಕೋತಾರೆ, ಎಷ್ಟು ಜನ ನಂಬ್ತಾರೆ? ನಂಬೋದೇ ಇಲ್ಲ. ಮಧ್ಯೆ ಈಗ ಸಿದ್ದರಾಮಯ್ಯನ ಮಾತೂ ಡಿ ಕೆ ಶಿವಕುಮಾರ್ ಮಾತನ್ನ ಈಗ ಯಾವುದೂ ನಂಬಲ್ಲ. ಕಾರಣ ಏನಪ್ಪ ಅಂದರೆ, ಈಗಾಗಲೇ 7 ತಿಂಗಳಿಂದ ನಾ ಮುಖ್ಯಮಂತ್ರಿ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾ ಇರೋದು. ಇವರು ನಾನು 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಹೇಳೋದು. ಯಾರು, ಕಾಂಗ್ರೆಸ್ ಹೈಕಮಾಂಡ್ ಹೇಳಿದ್ರೆ ಒಪ್ಪಿಗೆ ಕೊಟ್ಟರೆ ನಾನೇ ಮುಖ್ಯಮಂತ್ರಿ ಅಂತ ಹೇಳೋದು. ಎಂಥ ನಾಟಕ ಆಡ್ತಾ ಇದ್ದಾರೆ ಇವರು ಅಂದರೆ ಸಿದ್ದರಾಮಯ್ಯವರು. ಭಯಂಕರ ನಾಟಕ, ಬಣ್ಣವೇ ಇಲ್ಲ ಹಾಕ್ಕೊಂಡಿಲ್ಲ, ಹಂಗೆ ನಾಟಕ ಆಡ್ತಾಯಿದ್ದಾರೆ. ಡಿ ಕೆ ಶಿವಕುಮಾರು ಅಷ್ಟೇ. ಅವರ ಸಹಪಾಠಿಗಳು ಈಗ ಎಲ್ಲ ಒಳಗೆ ಗುಸುಗುಸು ಪಿಸ್ ಅಂತ ನಡೀತಾ ಇದೆ. ಏನು ಮಾಡೋದು, ಈ ಥರ ಸಿದ್ದರಾಮಯ್ಯ ಟೀಮ್ ಹೋಗಿದೆ, ನಮ್ಮ ಟೀಮ್ ಏನೂ ಕೆಲಸ ಮಾಡ್ತಾಯಿಲ್ಲ ಅಂತ ಇವರು ಅದ್ದಾಡಿ ತವಣಿಸ್ತಾ ಇದ್ದಾರೆ. ಮತ್ತು ಇನ್ನು ರಾಜ್ಯದಲ್ಲಿ ಬಿ ಜೆ ಪಿ ಘಟಕದ ಕಾರ್ಯಕರ್ತರನ್ನೆಲ್ಲ ಸೇರಿಸಿ ಮೀಟಿಂಗ್ ಮಾಡ್ತಾಯಿದ್ದಾರೆ. ಆದರೆ ವಿರೋಧ ಪಕ್ಷ ಇದೆಯಾ ಅಂತ ನಮ್ಮಂಥವ್ರಿಗೆ ಕ್ವಶ್ಚನ್ ಆಗಿಬಿಟ್ಟಿದೆ. ಯಾಕೆ ಅಂತಂದರೆ, ಯಾವುದನ್ನು ವಿರೋಧನೇ ಮಾಡಲ್ಲ ಜೋರಾಗಿ, ಯಾವುದೋ ಅದ್ರ ಬಗ್ಗೆ ಕೂಗಾಟ ಇಲ್ಲ. ಅಧಿವೇಶನದಲ್ಲಿ ಅಲ್ಲೊಂದು 2 ದಿನ ಬಿಟ್ಟರೆ ಮತ್ತೆ ಅದ್ರ ಬಗ್ಗೆ ಇನ್ಯಾವುದು ಕಿಂಚಿತ್ತೂ ಮಾತಿಲ್ಲ. ವಿರೋಧ ಪಕ್ಷ ನಾಯಕ ಅಶೋಕ್ ಕುಮಾರ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಅವರು ಸುನೀಲ್ ಕುಮಾರ್ ಎಲ್ಲ ಮಾತಾಡ್ತಿದ್ರು. ಅವರು ಈಗ ಸೆಕ್ಷನಲ್ಲಿ ಮಾತಾಡಿದ್ರು, ಹೊರಗಡೆ ಬಂದು ಮಾತೇ ಆಡಲಿಲ್ಲ. ಹೊರಗಡೆ ಮಾತಾಡಿದ್ರಲ್ವ, ನಿಮ್ಮ ಕೂಗು ದನಿ ಎಲ್ಲ ಜನರಿಗೆ ಕೇಳಿಸೋದು ಮಿಸ್ಟರ್ ಸುನೀಲ್ ಕುಮಾರ್,
ಇಷ್ಟು ಹೇಳ್ತಾ ನಾನು ಇವತ್ತಿನ ಕಾರ್ಯಕ್ರಮದ ಪ್ರಕಾರ ಇಲ್ಲಿಗೆ ನಾನು ಮುಕ್ತಾಯ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ.